ಇವತ್ತು ಯಾರಿಗೆ ನೀವು ಕಪ್ ಕೊಟ್ಟಿದ್ದೀರಾ, ಯಾರನ್ನ ಗೆಲ್ಸಿದ್ದೀರಾ, ಯಾರನ್ನ ಸೋಲ್ಸಿದ್ದೀರಾ? ಸುದೀಪ್ ಅಣ್ಣನ ವಿರೋಧಿಗಳು ಒಂದಷ್ಟು ಜನ. ಬಡವ್ರ ಮಕ್ಕಳು ಬೆಳಿಬೇಕು ಸರ್, ಎಲ್ಲ ನಮ್ಮನೆ ಮಕ್ಕಳೇ, ನಾವು ರೈತರ ಮಕ್ಕಳೇನೆ. ನಾನು ಹೇಳ್ದಾಗೆ ಯಾವುದೋ ಒಂದು ಪದ ಬಳಕೆಗೆ ಅಷ್ಟು ಅಲ್ಲಿ 6 ಜನ ವರ್ಸಸ್ 2 ಅಂದ್ರೆ 6 ಜನ ದೃಷ್ಟಿ ನಮ್ಮ ಮೇಲಿತ್ತು. ಬೇಸರ ಅಂತೂ ಖಂಡಿತ ಇದೆ ಸರ್. ಯಾಕೆಂದ್ರೆ ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ. ಹಾಗಾಗಿ ನನ್ನನ್ನು ನಾನು ಸಂಪೂರ್ಣವಾಗಿ ಆ ಮನೆಗೆ ಅರ್ಪಿಸ್ಕೊಂಡಿರ್ತೀನಿ. ಆ ಧೈರ್ಯದ ಮೇಲೆ ನನಗೆ ಅನ್ನಿಸ್ತಾ ಇರುತ್ತೆ ಬಿಗ್ ಬಾಸ್ ಫಿನಾಲೆ ಟಾಪ್ 2 ಅಲ್ಲಿ ನಾನು ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಂಗೆ ತುಂಬ ಕಾಡಿರುತ್ತೆ. ಮತ್ತೆ ಯಾಕೆ ಬಿಗ್ ಬಾಸ್ಗೆ ಹೆಣ್ಣು ಮಕ್ಕಳು? ಒಲಿಂಪಿಕ್ಕಿಂದನೇ ಯಾರು ಗಂಡು ಮಕ್ಕಳನ್ನ ಕರ್ಕೊಂಬಂದು ಸ್ಪೋರ್ಟ್ಸೇ ಆಡಿಸ್ಬಿಡ್ಬೋದು, ಇಲ್ಲ ಕಾಮಿಡಿ ಶೋ ಇಂದ ಒಂದಷ್ಟು ಜನ ತಗೊಂಬಂದು ಕಾಮಿಡಿ ಕಂಟೆಂಟ್ ಹಾಕ್ಬಿಡ್ಬೋದು. ಸರ್, ಇವತ್ತು ನನಗೆ ಗೊತ್ತಿಲ್ಲ, ಜನ ಮರಳು ಜಾತ್ರೆ ಮರಳು ಅಂತ ಹೇಳುತ್ತಾರೆ ನಮ್ಮ ಕನ್ನಡದಲ್ಲಿ. ನೀವು ತೀರಾ ಕೆಳಗಿಟ್ಟು ಅಲ್ಲಿ ರಾಜಕೀಯವನ್ನ ಮಧ್ಯಕ್ಕೆ ತರ್ತೀರಿ, ಧರ್ಮವನ್ನ ತರ್ತೀರಿ, ಜಾತಿಯನ್ನ ತರ್ತೀರಿ, ವಯಸ್ಸನ್ನ ತರ್ತೀರಿ, ಗಂಡು ಹೆಣ್ಣು ಅನ್ನೋ ಭೇದವನ್ನ ತರ್ತೀರಿ, ಮತ್ತೆ ಬಡವ ಶ್ರೀಮಂತ ಅನ್ನೋ ಭೇದ ಭಾವವನ್ನ ನೀವು ತರ್ತೀರಿ. ಎಲ್ಲೂ ಬಿಗ್ ಬಾಸ್ ನಮ್ಮನ್ನು ಕೇಳೇ ಇಲ್ಲ ಸರ್. ಇಲ್ಲಿ ನೀನ್ ಬಡವನ, ನೀನ್ ಶ್ರೀಮಂತನ ಅಂತ ಕೇಳಿ ನಮ್ಮನ್ ಬಿಗ್ ಬಾಸ್ ಮನೆ ಒಳಗಡೆ ನಮ್ಮನ್ ಬಿಟ್ಟಿಲ್ಲ. ಯಾಕೆಂದ್ರೆ ಅವರು ಒಂದು ಹೆಣ್ಮಗಳು ಆಗಿರೋದ್ರಿಂದ ನನಗೆ ಆಟ ಮುಗಿದೋಗಿದೆ, ಕಪ್ಪು ಒಬ್ರ ಕೈ ಕೊಟ್ಟಾಗಿದೆ. ಹಾಗಾದ್ರೆ ನಾವೆಲ್ಲ ಯಾಕೆ ಬೇಕು ಬಿಗ್ ಬಾಸ್ಗೆ? ನಾವೆಲ್ಲ ಯಾಕೆ ಅಗತ್ಯ? ಇನ್ನೊಬ್ರು ಯಾವುದೋ ಸೀಸನಲ್ಲಿ ಬನಿಯನ್ ಹಾಕೊಂಡಿದ್ರು, ನಾನು ಈ ಸೀಸನಲ್ಲಿ ಬನಿಯನ್ ಹಾಕೋತೀನಿ. ಇನ್ನೊಬ್ರು ಯಾರೋ ಶಾರ್ಟ್ಸ್ ಹಾಕೊಂಡಿದ್ರು, ನಾನು ಶಾರ್ಟ್ಸ್ ಹಾಕೋತೀನಿ. ಇವ್ ಯಾವುದು ಇಲ್ಲದೆ ಒಂದ್ ಕಣ್ಣೀರು ಬರ್ದೇ ಇದ್ದಂತ, ಈಗ ನನ್ಗೆ ಇಲ್ಲಿ ನೋಡ ಒಂದ್ ತೊಟ್ಟೊಂದು ಕಣ್ಣೀರು ಬಂದಿಲ್ಲ ಒಂದಿನ. ಮೇಕಪ್ ಮಾಡ್ಕೊಳ್ಳೋರು ಅರಮನೆ ಒಳಗಡೆ ಅರಸಿ ಇರ್ತಾರ ಓಡಾಡ್ಕೊಂಡಿರೋರು, ಏನೋ ಎಕ್ಸ್ಟ್ರಾ ಮಾಡ್ತಿರ್ಲಿಲ್ಲ. ರಾಜಮಾತೆ ನೀವು ಅಂತ ಹೇಳಿ ನನ್ನನ್ನು ಅವರು ಕರೀತಾರೆ ಸರ್. ಅಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಇಡೀ ಮನೆ ನಮ್ಮ ಸೋಲನ್ನು ನೋಡೋದಕ್ಕೆ ಕಾಯ್ತಾ ಇತ್ತು. ಬಟ್ ಇಲ್ಲಿ ಯಾವುದು ನಟನೆ ಇರಲಿಲ್ಲ, ಇಲ್ಲಿ ಯಾವುದು ಮೇಕಪ್ ಇರಲಿಲ್ಲ, ಇಲ್ಲಿ ಯಾವುದು ಪಾಲಿಶ್ಡ್ ಇರಲಿಲ್ಲ. ನನ್ನ ತಟ್ಟೆಲಿರೋದನ್ನ ಗಿಲ್ಲಿಗೆ ಎಷ್ಟೋ ಸಲ ಹಾಕಿದ್ದೀನಿ, ಗಿಲ್ಲಿ ತಟ್ಟೆಯಿಂದ ನಾನು ಎಷ್ಟೋ ಸಲ ತಿಂದಿದ್ದೀನಿ. ಹಾಗಾದ್ರೆ ನಾವು ಯಾವತ್ತಾರು ಕೇಳ್ಕೊಂಡಿದ್ದೀವ ನೀನ್ ಗೌಡ, ನೀನ್ ಕುರುಬ ಅಂತ? ಅಲ್ಲ, ನಾನ್ ಬೇಡಪ್ಪ ನಿನ್ ಮಾವನ ಮಗ ದೂರನೇ ಇರು ಅಂತಂದ್ರು ಅವನ ಅತ್ತೆ ಮಗಳು ಬಿಡ್ತಿರ್ಲಿಲ್ಲ, ಕೆರ್ಕೊಂಡ್ ಜಗಳಕ್ಕೆ ಬರ್ತಿದ್ದ. ವೆಲ್ಕಮ್ ಅಂಡ್ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ತೋರಿಸ್ತೀನಿ ನಿಮ್ಗೆ, ನೋಡಿ ಮೇಡಮ್. ಮೇಡಮ್, ಆ ಥರ ಮಾತಾಡಿದ ಆಟೋ ಡ್ರೈವರು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಅಲ್ಲಿ ಮಾತಾಡಿದ್ರು. ಓ ಹೌದಾ? ಅದು ಸೂಪರ್. ಬಿಗ್ ಬಾಸ್ ಫಿನಾಲೆ ತುಂಬಾ ಕಾಡಿದ್ದ ಬೈಟ್ ಅದ. ಆಕ್ಚುಲಿ ನನ್ಗೆ ಗೊತ್ತಿಲ್ಲ ಅದು ನಿಮ್ಮ ಇದ್ರಲ್ಲಿ ಮಾಡಿರೋದು ಅಂತ. ಓಕೆ, ನೀವು ನಾವು ಫೀಲ್ಡ್ ಅಲ್ಲಿ ಯಾರು ಗೆಲ್ಬೇಕು, ಯಾರ ಆಟ ನಿಮ್ಗೆ ಇಷ್ಟ ಅಂತ ಜನರು ಕೇಳಿದಾಗ ಆ ಆಟೋ ಡ್ರೈವರು ನಾವು ಸ್ವಲ್ಪ ಏನೋ ಮಾತಾಡ್ತಾನೋ ಇಲ್ವೋ ಅಂತ ನಾವು ಎಕ್ಸ್ಪೆಕ್ಟ್ ಮಾಡದೆ ಮುಂದೆ ಹೋಗ್ತಾ ಇದ್ವಿ. ಆದ್ರೆ ಆಟೋ ಡ್ರೈವರ್ ನಾನು ಮಾತಾಡ್ತೀನಿ ಬನ್ನಿ ಅಶ್ವಿನಿ ಮೇಡಮ್ ಬಗ್ಗೆ ಮಾತಾಡ್ಬೇಕು ಅಂತ ಕರೆದು ನಮ್ಮ ಮೈಕ್ ನ ಮಾತಾಡಿದ್ದು. ಅದು ಬಿಗ್ ಬಾಸ್ ಫಿನಾಲೆಯಲ್ಲಿ ಪ್ರೀ ಫಿನಾಲೆ ಸುದೀಪ್ ಸರ್ ಎಪಿಸೋಡ್ ಇತ್ತು, ಅಲ್ಲಿ ಪ್ಲೇ ಆಯ್ತು. ನಮಗೆ ಪ್ಲೇ ಮಾಡಿ ತೋರಿಸಿದ್ರು, ಪ್ಲೇ ಮಾಡಿ ತೋರಿಸಿದ್ರು. ಅಂದ್ರೆ ಹೇಗೆ ನಿಮ್ಗಳ ಬಗ್ಗೆ ಹೊರಗಡೆ ಪ್ರಚಾರ ಆಗ್ತಿದೆ ಅಂತ ನಮಗೆ ವಿಟಿ ತೋರಿಸಿದ್ರು. ನಾನು ಅದೇ ಹೇಳಿದ್ದೆ, ನನ್ನನ್ನು ಕಾಡ್ದಂತ ಅದೊಂದು, ಹೌದಾ ಒಬ್ರು ಆಟೋ ಡ್ರೈವರ್ ಮಾತಾಡ್ತಿದ್ದಾರೆ ಅಂದ್ರೆ ನಾವ್ ಯಾವ ಮಟ್ಟಕ್ಕೆ ನಾವು ರೀಚ್ ಆಗಿದ್ದೀವಿ ಅಂತ. ಬಟ್ ಅದು ನಿಮ್ಮ ಇದ್ರಲ್ಲಿ ಆಗಿದ್ದು ನಂಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಅಶ್ವಿನಿ ಮೇಡಮ್ ಗೆಲ್ಬೇಕಿತ್ತು. ಓಕೆ. ಅಶ್ವಿನಿ ಮೇಡಮ್ ಗೆಲ್ಲುವಂತ ಛಲಗಾತಿ ಅಂತಾನೆ ಹೇಳ್ತಾರೆ. ಸೊ ನಿಮ್ಗೆ ರನ್ನರ್ ಅಪ್ ಖುಷಿನಾ ಬೇಜಾರ ಮೇಡಮ್? ಸೆಕೆಂಡ್ ರನ್ನರ್ ಅಪ್ ನನಗೆ ಬೇಸರ ಅಂತೂ ಖಂಡಿತ ಇದೆ ಸರ್. ಯಾಕೆಂದ್ರೆ ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡಿದ್ದೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ. ಬಿಗ್ ಬಾಸ್ ಆಟನೇ ಗೊತ್ತಿಲ್ಲದೆ, ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ, ಯಾವುದೂ ಎಪಿಸೋಡ್ಗಳನ್ನ ನೋಡದೆ, ಯಾವುದು ಸೀಸನ್ಗಳನ್ನು ನೋಡದೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದೆ. ಬಟ್ ಬಿಗ್ ಬಾಸ್ ಕೊನೆ ಹಂತ ಇನ್ನೇನು ಮುಗೀತಿದೆ ಅಂದಾಗ, ಇನ್ನೇನು ಫಿನಾಲೆಗೆ ಹತ್ರ ಆಗ್ತಿದ್ದೀವಿ ಅಂದಾಗ ನನಗೆ ಆ ಕಾನ್ಫಿಡೆನ್ಸ್ ಜಾಸ್ತಿನೇ ಬರ್ತಾ ಹೋಯ್ತು. ಯಾಕೆಂದರೆ ಮನೆಗೆ ನಾನು ತುಂಬ ಕೊಟ್ಟಿದ್ದೀನಿ ಅಂತ ನನಗನ್ನಿಸ್ತು. ಹಠ ಆಗ್ಬೋದು, ಛಲ ಆಗ್ಬೋದು, ಪ್ರೀತಿ ಆಗ್ಬೋದು, ದ್ವೇಷ ಆಗ್ಬೋದು, ಎಲ್ಲವೂ ಸರ್. ಯಾಕೆಂದರೆ ಒಂದು ಮನೆ, ಒಂದು ಕುಟುಂಬ ಆದಾಗ ನಮ್ಮನ್ನು ನಾವು ಅರ್ಪಿಸ್ಕೊಂಡ್ಬಿಡ್ತೀವಿ. ಅದರಲ್ಲೂ ಕೂಡ ಮನೆಯಲ್ಲಿ ನಾವು ಹಿರಿಯರಾದಾಗ, ಒಂದು ವಯಸ್ಸಿಗಿಂತ ಎಲ್ರಿಗಿಂತ ದೊಡ್ಡವರು ಅಂತಾದಾಗ ನಾವು ಎಲ್ರಿಗೂ ಒಂದು ಎಕ್ಸಾಂಪಲ್ನ ಸೆಟ್ ಮಾಡಬೇಕು. ಹಾಗಾಗಿ ನನ್ನನ್ನು ನಾನು ಸಂಪೂರ್ಣವಾಗಿ ಆ ಮನೆಗೆ ಅರ್ಪಿಸ್ಕೊಂಡಿರ್ತೀನಿ. ಆ ಧೈರ್ಯದ ಮೇಲೆ ನನಗೆ ಅನ್ನಿಸ್ತಾ ಇರುತ್ತೆ ಬಿಗ್ ಬಾಸ್ ಫಿನಾಲೆ ಟಾಪ್ 2 ಅಲ್ಲಿ ನಾನು ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಂಗೆ ತುಂಬ ಕಾಡಿರುತ್ತೆ. ಬಟ್ ಇಟ್ಸ್ ವೆರಿ ಡಿಸಪಾಯಿಂಟಿಂಗ್ ಸರ್. ನಿಮ್ಗಷ್ಟೇ ಅಲ್ಲ ಮೇಡಮ್, ನಿಮಗೆ ವೋಟ್ ಮಾಡಿದಂಥ ಕನ್ನಡಿಗರು ಮತ್ತು ನೀವು ಗೆಲ್ಲಬೇಕು ಅಂತ ಆಸೆ ಪಟ್ಟಂಥ ಬಿಗ್ ಬಾಸ್ನ ವೀಕ್ಷಕರು ಎಲ್ರಿಗೂ ಕೂಡ ಡಿಸಪಾಯಿಂಟ್ ಆಗಿದೆ. ಅದರಲ್ಲಿ ಏನು ಎರಡು ಮಾತಿಲ್ಲ. ಈಗ ಗಿಲ್ಲಿ ಗೆದ್ದಿದ್ದು ಈ ಬಿಗ್ ಬಾಸ್ ಸೀಸನ್ನಲ್ಲಿ ಮಹಿಳಾ ಸ್ವಾಭಿಮಾನಕ್ಕೆ ಏನಾದರೂ ಸ್ವಲ್ಪ ಹಿನ್ನಡೆ ಆಯಿತು ಅಂತ ಅನಿಸ್ತಿದೆ ಸರ್. ಈಗ ಯಾರಾದ್ರೂ, ಯಾಕೆಂದರೆ ಈ ಸೀಸನ್ನಲ್ಲಿ 3 ಜನ ಫಿನಾಲೆ
ಟಾಪ್ 4 ಕಂಟೆಸ್ಟೆಂಟ್ ಆಗಿದ್ದು. ಅದಕ್ಕೋಸ್ಕರ ನಾನು ಮಹಿಳಾ ಸ್ವಾಭಿಮಾನ ಅನ್ನೋ ಪ್ರಶ್ನೆ ಇದೆ. ಸರ್, ಇಲ್ಲಿ ನಾವು ಆಟ ಆಡುವಾಗ ಬಿಗ್ ಬಾಸ್ ಮನೆ ಒಳಗಡೆ ನಾವು ಯಾವುದೇ ಥರ ಆ ಥರ ತಾರತಮ್ಯ ನಾವು ಇಟ್ಕೊಳ್ಳೋದೇ ಇಲ್ಲ. ಒಂದೇನು ಅಂದರೆ ಗಂಡು ಮಕ್ಕಳೇ ಆಗಲಿ ಹೆಣ್ಣು ಮಕ್ಕಳೇ ಆಗಲಿ ಎಲ್ರಿಗೂ ಈಕ್ವಲ್ ಆಗಿರುತ್ತೆ ಟಾಸ್ಕ್. ಒಂದು ಫಿಸಿಕಲ್ ಟಾಸ್ಕ್ ಅಂತ ಬಂದರೂ ಮಹಿಳೆನೂ ಮಾಡ್ಬೋದು, ಪುರುಷನೂ ಮಾಡ್ಬೋದು ಅನ್ನೋಂಥ ಟಾಸ್ಕ್ಗಳನ್ನೇ ಕೊಡ್ತಾರೆ. ಆದರೆ ಮನೆ ಒಳಗಡೆ ನಮ್ಮ ವ್ಯಕ್ತಿತ್ವದ ಪ್ರದರ್ಶನ ಅಂತ ಬಂದಾಗ ಮಾತ್ರ ಅಲ್ಲಿ ಅವೆಲ್ಲ ಬರ್ತಾ ಇತ್ತು. ಬಟ್ ನನಗನ್ಸಿದ್ದೇನು ಅಂತಂದರೆ ಈ ಸಲ, ಯಾಕೆಂದರೆ ಪ್ರತಿ ಸಲನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ, ಬಿಗ್ ಬಾಸ್ ಸೀಸನಲ್ಲಿ ಹೆಣ್ಮಕ್ಳು ಇವ್ರು ಗೆಲ್ಲಿತಾರೆ, ಇವ್ರು ಗೆಲ್ಲಿಬಹುದು ಅಂತ ಇತ್ತು. ಬಟ್ ಈ ಸೀಸನ್ ಅಂತೂ ಕಂಪ್ಲೀಟಾಗಿ ನಾನು ಕೇಳ್ಪಟ್ಟಿರುವಂಥ 90% ಅಷ್ಟು ಜನ ನನಗೆ ಹೇಳಿತ್ತು, ನನಗೆ ಗೊತ್ತಿಲ್ಲ, ನಾನು ಯಾಕೆ ಬೆಳಗ್ಗೆಯಿಂದ ಭೇಟಿ ಮಾಡಿದೆ, ಪ್ರತಿಯೊಬ್ಬರೂ ಇಲ್ಲ ನೀವು ಗೆದ್ದೇ ಗೆಲ್ತೀರಾ ಅಂತ ನಾವು ಅಂದ್ಕೊಂಡಿದ್ವಿ, ನೀವು ಗೆದ್ದೇ ಗೆಲ್ತೀರಾ ಅಂತ ಅಂದ್ಕೊಂಡಿದ್ವಿ ಅನ್ನೋ ಭರವಸೆ ಮಾತನ್ನು ಹೇಳ್ತಾರೆ. ಸೊ ನಾನು ನನ್ನ ಆಟವನ್ನು ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಬಟ್ ಬಿಗ್ ಬಾಸ್ ಮನೇಲಿ ಹೆಣ್ಮಕ್ಳಿಗೆ ಕಪ್ ಸಿಗಲ್ಲ ಅಂತ ಅಕಸ್ಮಾತ್ ಆ ಥರದ್ದು ಗೋಚರ ಆಗ್ತಿದೆ ಅಂದರೆ ಮತ್ತೆ ಯಾಕೆ ಬಿಗ್ ಬಾಸಿಗೆ ಹೆಣ್ಣು ಮಕ್ಕಳು? ಒಲಿಂಪಿಕ್ಕಿಂದನೇ ಯಾರು ಗಂಡು ಮಕ್ಕಳನ್ನ ಕರ್ಕೊಂಬಂದು ಸ್ಪೋರ್ಟ್ಸೇ ಆಡಿಸ್ಬಿಡ್ಬೋದು, ಇಲ್ಲ ಕಾಮಿಡಿ ಶೋಯಿಂದ ಒಂದಷ್ಟು ಜನ ತಗೊಂಬಂದು ಕಾಮಿಡಿ ಕಂಟೆಂಟ್ ಹಾಕ್ಬಿಡ್ಬೋದು. ಇದು ವ್ಯಕ್ತಿತ್ವಗಳ ಆಟ ಎಲ್ಲಾಗುತ್ತೆ? ಸೊ ಸಂಪೂರ್ಣವಾಗಿ, ಯಾಕೆಂದರೆ ನನ್ನಂಥ ಒಂದು ಐಡೆಂಟಿಟಿ ಇರುವಂಥ ಒಬ್ಬ ವ್ಯಕ್ತಿ, ಅದು ಸಂಪೂರ್ಣವಾಗಿ ನಮ್ಮನ್ನು ನಾವು ಅಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ ಸರ್, ತುಂಬಾ ಕಷ್ಟ. ನಾವು ಯಾವುದು ಕಾಮಿಡಿ ಶೋ ಮಾಡಿಲ್ಲ, ನಾವು ಯಾವುದು ಸ್ಪೋರ್ಟ್ಸಲ್ಲಿ ಆಟ ಆಡಿಲ್ಲ, ಯಾವುದು ಫಿಸಿಕಲ್ ಟಾಸ್ಕ್ ನಮಗೆ ಗೊತ್ತಿಲ್ಲ, ಯಾವುದೂ ಪ್ರಿಪ್ರೇಷನ್ ಇಲ್ಲದೆ ಒಂದು ಯುದ್ಧ ಭೂಮಿಗೆ ಹೋಗಿ ಯುದ್ಧದ ಥರನೇ ನಾವು ಆಟ ಆಡ್ಬಿಟ್ಟು ಬಂದಿದ್ದೀವಿ. ಛಲಗಾತಿ ಸಿಂಗಲ್ ಸಿಂಹ. ಹೌದು ಸರ್, ಇಷ್ಟು ಛಲದಿಂದ ನಾವು ಆಟ ಆಡಿದ್ದಕ್ಕೆ ಒಂದು ಪ್ರತಿಫಲ ಸಿಗಬೇಕಾಗಿತ್ತು, ಅದು ಸಿಗಲಿಲ್ಲ ಅನ್ನೋ ಬೇಜಾರು ಖಂಡಿತವಾಗ್ಲೂ ನನಗಿದೆ. ಈಗ ಗಂಡು ಹೆಣ್ಣಿನ ಬಗ್ಗೆ ಮಾತಾಡಿದ್ವಿ, ಯಾವುದೇ ವ್ಯತ್ಯಾಸ ಇಲ್ಲ ಅಂತ ನೀವೇ ಹೇಳಿದ್ರಿ. ಇಬ್ರು ಒಂದೇ ಸಮನಾದಂಥ ಆಟ ಟಾಸ್ಕ್ಗಳಲ್ಲಿ ಇತ್ತು. ಈಗ ಬಡವ್ರ ಮಕ್ಕಳು ಗೆಲ್ಬೇಕು ಅಂತಾರೆ. ಮುಖವಾಡ ಹಾಕೊಂಡವರು ಬಡವ್ರ ಮಕ್ಕಳು ಅಂತ ಪೋರ್ಟ್ರೇಟ್ ಆದ್ರ ಮೇಡಮ್ ಈ ಸೀಸನಲ್ಲಿ? ಸರ್, ಇವತ್ತು ನನಗೆ ಗೊತ್ತಿಲ್ಲ, ಜನ ಮರಳು ಜಾತ್ರೆ ಮರಳು ಅಂತ ಹೇಳುತ್ತಾರೆ ನಮ್ಮ ಕನ್ನಡದಲ್ಲಿ. ನನಗಿದು ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದರೆ ಒಬ್ಬರನ್ನ ನೀವು ಕೆಳಗಿಡಬೇಕು ಅಥವಾ ಒಬ್ಬರನ್ನ ನೀವು ಸೋಲಿಸ್ಬೇಕು ಅಥವಾ ಒಬ್ಬರನ್ನ ನೀವು ಗೆಲ್ಲಿಸ್ಬೇಕು ಅನ್ನೋ ಭರದಲ್ಲಿ ಇನ್ನೊಬ್ಬರನ್ನ ನಿಮ್ಮ ಜೊತೆಗೆ ಆಟ ಆಡಿದಂತಹ ಸ್ಪರ್ಧಿಯನ್ನು ನೀವು ತೀರಾ ಕೆಳಗಿಟ್ಟು ಅಲ್ಲಿ ರಾಜಕೀಯವನ್ನು ಮಧ್ಯಕ್ಕೆ ತರ್ತೀರಿ, ಧರ್ಮವನ್ನು ತರ್ತೀರಿ, ಜಾತಿಯನ್ನು ತರ್ತೀರಿ, ವಯಸ್ಸನ್ನು ತರ್ತೀರಿ, ಗಂಡು ಹೆಣ್ಣು ಅನ್ನೋ ಭೇದವನ್ನು ತರ್ತೀರಿ, ಮತ್ತು ಬಡವ ಶ್ರೀಮಂತ ಅನ್ನೋ ಭೇದ ಭಾವವನ್ನು ನೀವು ತರ್ತೀರಿ. ಎಲ್ಲೂ ಬಿಗ್ ಬಾಸ್ ನಮ್ಮನ್ನು ಕೇಳೇ ಇಲ್ಲ ಸರ್. ಇಲ್ಲಿ ನೀನು ಬಡವನ, ನೀನು ಶ್ರೀಮಂತನ ಅಂತ ಕೇಳಿ ನಮ್ಮನ್ನು ಬಿಗ್ ಬಾಸ್ ಮನೆ ಒಳಗಡೆ ನಮ್ಮನ್ನು ಬಿಟ್ಟಿಲ್ಲ. ನಿನಗೆ ಆಟ ಆಡೋಕ್ಕೆ ಯೋಗ್ಯತೆ ಇದೆಯಾ, ನೀನು ಬಿಗ್ ಬಾಸ್ ಮನೆ ಒಳಗಡೆ ಇರೋ ಯೋಗ್ಯತೆ ಇದ್ದರೆ ನೀನು ಇರ್ತೀಯ, ನೀನು ಯೋಗ್ಯತೆ ಇಲ್ಲಾಂದರೆ ನೀನು ಹೊರಗಡೆ ಬರ್ತೀಯ ಅಂತಲೇ ಹೇಳಿದರು. ಬಟ್ ಇಲ್ಲಿ ಎಲ್ಲಿಂದ ಬಂತು? ಜಾತಿ ಎಲ್ಲಿಂದ ಬಂತು? ಧರ್ಮ ಎಲ್ಲಿಂದ ಬಂತು? ಬಡವ ಶ್ರೀಮಂತ ಎಲ್ಲಿಂದ ಬಂತು? ಇವೆಲ್ಲ ಒಂದು ಯಾವುದು ಬಡವ ಅನ್ನುವಂಥದ್ದು ಅಥವಾ ನಾನು ಬಡವ ಅಂತ ಹೇಳ್ಕೊಳ್ಳೋದು ಎಲ್ಲೂ ಸ್ಟ್ರಾಟಜಿ ಆಗಬಾರ್ದು ಸರ್. ಇದನ್ನು ಯಾರೋ ಹೇಳ್ಕೊಂಡ್ರು ಅಂತ ನಾನು ಹೇಳ್ತಿಲ್ಲ, ಬಿಂಬಿಸಿದವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಬ್ರು ಶ್ರೀಮಂತರು, ಇನ್ನೊಂದು ಮತ್ತೊಂದು ಅಂತ. ಶ್ರೀಮಂತರು ಅಂತ ಬರೀ ತಟ್ಟೆಲಿ ಕೂತ್ಕೊಂಡು ಸ್ಪೂನಲ್ಲಿ ಊಟ ಮಾಡ್ಕೊಂಡು ಬಂದಿದ್ದಿದ್ರೆ ಇವ್ರು ಏನೂ ಆಡಿಲ್ಲಪ್ಪ ಅಂತ ಹೇಳ್ಬೋದು. ನಾವು ಕಂಪ್ಲೀಟಾಗಿ ನಮ್ಮನ್ನು ನಾವು ಅರ್ಪಿಸ್ಕೊಂಡಿದ್ದೀವಿ ಆ ಮನೆಗೆ. ನಮಗೆ ಮಾನಸಿಕವಾಗಿ ಏನು ಗಾಯಗಳಾಗಿದೆ, ನಮಗೆ ದೈಹಿಕವಾಗಿ ನಮಗೆ ಏನೇನು ಗಾಯಗಳಾಗಿದೆ, ಹಲ್ಲೆಗಳಾಗಿದೆ ನಮಗೆ ಗೊತ್ತಿದೆ. ಯಾಕಂದರೆ ಆಟದ ಥರನೇ ಆಟ ಆಡಬೇಕು ಅಂತ ನಾವು ಹೋಗಿದ್ವಿ ಹೊರತಾಗಿ ಇನ್ನೊಬ್ಬರ ಆಟವನ್ನು ಹಾಳು ಮಾಡಬೇಕು ಅನ್ನೋ ಸ್ವಾರ್ಥ ಇಟ್ಕೊಂಡು ಹೋಗಿರಲಿಲ್ಲ. ಇವತ್ತು ಯಾರಿಗೆ ನೀವು ಕಪ್ ಕೊಟ್ಟಿದ್ದೀರಾ, ಯಾರನ್ನು ಗೆಲ್ಸಿದ್ದೀರಾ, ಯಾರನ್ನು ಸೋಲ್ಸಿದ್ದೀರಾ, ಅದಕ್ಕೆ ಉತ್ತರ ಐ ಥಿಂಕ್ ಕರ್ನಾಟಕದ ಜನತೆ ನೋಡ್ತಾ ಇದ್ರೆ ಅವ್ರು ಉತ್ತರ ಕೊಟ್ಟಿದ್ದಾರೆ ಈಗಾಗಲೇ. ಎಸ್ ಮೇಡಮ್, ಈಗ ವಿನ್ನರ್ ಅಂತೂ ಡಿಸೈಡ್ ಆಗೋಗಿದೆ. ರನ್ನರ್ ಕೂಡ ರಕ್ಷಿತಾ, ಸೆಕೆಂಡ್ ರನ್ನರ್ ನೀವು, ಥರ್ಡ್ ಮತ್ತು ಫೋರ್ತ್ ಕಾವ್ಯ ಮತ್ತು ರಘು ಮತ್ತು ಧನುಷ್. ಕಾವ್ಯ ಅವರು ಥರ್ಡ್ಗೆ ಆ ಪೊಸಿಷನ್ಗೆ ಒಳ್ಳೇದು ಸೂಕ್ತ ಅಂತ ಅನಿಸುತ್ತೆ ಸರ್. ನಾನು ಕೆಲವೆಲ್ಲ ಸ್ಟೇಟ್ಮೆಂಟ್ಗಳನ್ನು ಈ ಹಿಂದೆ ಕೊಟ್ಟಿದ್ದೆ, ಅಂದರೆ ಏನೇನು ನಾನು ಹೇಳ್ಕೊಂಡು ಬಂದಿದ್ದೀನಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಾಗಲಿ, ಈ ಹಿಂದೆ ಏನೇನು ಹೇಳಿದ್ದೀನಿ. ಯಾಕೆಂದರೆ ಅವರು ಒಂದು ಹೆಣ್ಣುಮಗಳಾಗಿರೋದ್ರಿಂದ ನನಗೆ ಆಟ ಮುಗಿದೋಗಿದೆ, ಕಪ್ಪು ಒಬ್ಬರ ಕೈಗೆ ಕೊಟ್ಟಾಗಿದೆ. ಈಗ ಹೊರಗಡೆ ಯಾವ್ಯಾವ ಭ್ರಮೇಲಿ ಯಾರನ್ನು ಬಿಂಬಿಸ್ತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಮಾತಾಡೋ ಬರದಲ್ಲಿ ಯಾರೂ ಹೆಣ್ಣುಮಗಳು ನಾನು ಕೆಳಗಿಟ್ಟು ಮಾತಾಡೋಕ್ಕೆ ನಾನು ಇಷ್ಟಪಡಲ್ಲ. ಬಟ್ ವೈಯಕ್ತಿಕವಾಗಿ ನಾನು ಮನೆ ಒಳಗಡೆ ಇದ್ದಾಗ ನನ್ನ ಅಭಿಪ್ರಾಯಗಳನ್ನ ಏನು ತಿಳಿಸಿದ್ದೀನೋ ಆ ಅಭಿಪ್ರಾಯಗಳು ನಾನು ಇವತ್ತು ಕೂಡ ನಿಲ್ತೀನಿ. ಎಸ್ ರಕ್ಷಿತಾ ನಿಮ್ಗಿಂತ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಅನ್ಸುತ್ತಾರೆ ಸರ್. ಕೆಲವರು ಅದನ್ನು ಬೇರೆ ರೀತಿಲೇ ನನಗೆ ಹೇಳ್ತಾರೆ, ಮೇಡಮ್ ಅಲ್ಲಿ ಗೊತ್ತಿಲ್ಲ ನನಗೆ ಯಾವ ಒಂದು ಆಯಾಮದಲ್ಲಿ ಯಾವ ಒಂದು ಇದ್ರಲ್ಲಿ ತೊಗೊಂಡಿದ್ದಾರೆ ಅಂತ. ಬಟ್ ಇದು ವ್ಯಕ್ತಿತ್ವಗಳ ಆಟ ಸರ್. ನಾನು ಆಗಲೇ ಹೇಳಿದಾಗೆ ಇದು ಯಾವುದೂ ಕೂಡ ಇಲ್ಲಿ ಕಂಟೆಂಟ್ಗಾಗಲಿ ಕಾಮಿಡಿ ಆಗಲಿ ಇದಲ್ಲ. ಹಾಗಾದರೆ ನಾವೆಲ್ಲ ಯಾಕೆ ಬೇಕು ಬಿಗ್ ಬಾಸ್ಗೆ? ನಾವೆಲ್ಲ ಯಾಕೆ ಅಗತ್ಯ?
ಒಬ್ಬರನ್ನ ಹೀರೋ ಮಾಡಬೇಕು ಅಂತಂದಾಗ ಅದಕ್ಕೆ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ತುಂಬ ಜನ ಬೇಕಾಗ್ತಾರೆ. ಅವನು ಹೀರೋನೇ. ಬಟ್ ಇಲ್ಲಿ ಹಾಗಲ್ಲ, ಇಲ್ಲಿ ಪ್ರತಿಯೊಬ್ಬರು ಹೀರೋನೇ. ಈ ಮನೇಲಿ ಪ್ರತಿಯೊಬ್ಬರೂ ಅವ್ರದ್ದೇ ಆದಂಥ ಸಾಧನೆಗಳಿದೆ, ಹಠ ಇದೆ, ಎಲ್ಲವೂ ಇದೆ. ಅದೇ ಬಿಗ್ ಬಾಸ್, ಒಬ್ಬರಿಂದ ಬಿಗ್ ಬಾಸ್ ಅಲ್ಲ. ಬಟ್ ಇಲ್ಲಿ ಯಾವ ಆಯಾಮದಲ್ಲಿ ನೋಡಿ ಕಪ್ಪನ್ ಕೊಟ್ಟಿದ್ದಾರೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಅದು ಸ್ವಲ್ಪ ನನಗೆ ತುಂಬಾ ಗೊಂದಲ ಇದೆ. ಏನು ಬಿಗ್ ಬಾಸ್ ಆಟ? ಬಿಗ್ ಬಾಸ್ ಅಂದರೆ ಏನು ಅಂದರೆ ಇನ್ನೊಬ್ಬರನ್ನ ನಾವು ಕಾಪಿ ಮಾಡ್ಕೊಂಡು ಬದುಕದ. ಇನ್ನೊಬ್ರು ಯಾವುದೋ ಸೀಸನಲ್ಲಿ ಬನಿಯನ್ ಹಾಕ್ಕೊಂಡಿದ್ರು, ನಾನು ಈ ಸೀಸನಲ್ಲಿ ಬನಿಯನ್ ಹಾಕೋತೀನಿ. ಇನ್ನೊಬ್ರು ಯಾರೋ ಶಾರ್ಟ್ಸ್ ಹಾಕ್ಕೊಂಡಿದ್ರು, ನಾನು ಶಾರ್ಟ್ಸ್ ಹಾಕೋತೀನಿ. ಅಥವಾ ಇನ್ನೊಬ್ರು ಯಾರೋ ಪಟಪಟ ಅಂತ ಮಾತಾಡೋರು ಒಂದು ಸೀಸನಲ್ಲಿ. ಸೊ ಅದನ್ನು ನಾನು ಫಾಲೋ ಮಾಡ್ಕೊಂಬಂದರೆ ನಾನು ಗೆದ್ದುಬಿಡ್ತೀನಾ? ಇಲ್ಲ, ನಾನು ತುಂಬ ಸಿಂಪತಿಗೆ ಇಟ್ಟಿಸ್ಕೊಂಡು ಎಲ್ಲೆಲ್ಲಿ ಒಂದು ಸ್ಟ್ರಾಟಜಿ ಕಾರ್ಡ್ನ ಪ್ಲೇ ಮಾಡ್ಬೋದು, ಅದನ್ನು ಮಾಡ್ಕೊಂಬಂದರೆ ನಾನು ಗೆಲ್ತೀನ? ಈ ಥರ ಮಾಡೋದ್ರಿಂದ ಬಿಗ್ ಬಾಸಾ ಅಥವಾ ನೈಜವಾಗಿರೋದೇ ಬಿಗ್ ಬಾಸ್? ಯಾಕೆಂದರೆ ಯಾವ ಮನುಷ್ಯನೂ ಕೂಡ ಏಳು ಬೀಳು, ಕೋಪ, ಸಿಟ್ಟು, ಹಠ, ದ್ವೇಷ ಇವು ಯಾವುದು ಇಲ್ಲದೆ ಒಂದು ಕಣ್ಣೀರು ಬರದೇ ಇದ್ದಂಥ, ಈಗ ನಾನು ಗಿಲ್ಲಿ ಒಂದು ಕಣ್ಣೀರು ಬಂದಿಲ್ಲ ಒಂದಿನ. ಬಟ್ ನಾವೆಲ್ಲ ಹತ್ತಿದ್ದೀವಿ, ಕುಣಿದಿದ್ದೀವಿ, ಸೋತಿದ್ದೀವಿ, ಗೆದ್ದಿದ್ದೀವಿ, ಪರ್ಚ್ಕೊಂಡಿದ್ದೀವಿ, ಉಗಿಸ್ಕೊಂಡಿದ್ದೀವಿ, ಆಟಗಳನ್ನ ಆಡಿದೀವಿ, ಗೆದ್ದಿದ್ದೀವಿ. ಇಡೀ ಮನೆಯಲ್ಲಿ ಜೀವಿಸೋದು ಅಂದ್ರೆ ಎಲ್ಲ ಮಾಡಬೇಕು ಸರ್, ಅದು ಜೀವಿಸೋದು ಅಂತಂದ್ರೆ. ಬಟ್ ಇದು ಯಾವ ಆಟ? ಹೇಗೆ ನೀವು ಯಾವುದನ್ನ ನೀವು ಪರಿಗಣನೆಗೆ ತಗೊಳ್ತೀರಿ? ಮತ್ತೆ ಅದಕ್ಕೂ ಮೀರಿ ನಾವು ಹೊರ ಜಗತ್ತಿಗೆ ಬಂದು ಇವೆಲ್ಲ ಕೇಳುವಾಗ ಜಾತಿ, ಧರ್ಮ ಅಂತೆ, ಪಂಗಡ ಅಂತೆ, ಬಡವ ಅಂತೆ, ಶ್ರೀಮಂತ ಅಂತೆ, ಯಾವುದ್ರಿ ಇದೆಲ್ಲ? ಯಾರು ಹೇಳಿದ್ರು? ನಾವಲ್ಲಿ ಒಬ್ರಿಗೊಬ್ರು ಒಂದೇ ತಟ್ಟೆಯಲ್ಲಿ ತಿಂತೀವಿ ಸರ್. ಅಲ್ಲಿ ನಿಮಗೆ ಗೊತ್ತು ಬಿಗ್ ಬಾಸ್ ಅಲ್ಲಿ ಹೇಗಿರುತ್ತೆ ಅಂತ. ಈಗ ಒಂಚೂರು ಅನ್ನ ಕಮ್ಮಿ ಮಾಡಿದ್ರೆ ಇನ್ನೊಬ್ರು ತಟ್ಟೆ ತೊಳಿತಾರೆ. ಹೌದು, ನಾವು ತೊಳಿತೀವಿ, ಎಂಜಲ್ ತಟ್ಟೆನ ತೊಳಿತೀವಿ. ನಾವ್ ಅಲ್ಲಿ ಕೇಳಲ್ಲ, ನೀನ್ ಎಂಜಲ್ ತಟ್ಟೆ ತೊಳಿಬೇಕಾದ್ರೆ ನಾವ್ ಕೇಳಲ್ಲ, ನೀನ್ ಲೋಟ ತೊಳಿಬೇಕಾದ್ರೆ ನಾವ್ ಕೇಳಲ್ಲ. ನಾನು ಹೇಳಲ್ಲ, ನಾನು ನಮ್ಮ ಮನೇಲಿ ನಾನು ಹಂಗ್ ಬದುಕಿದ್ದೆ, ನಾನು ಶ್ರೀಮಂತೆ, ನಾನು ತೊಳಿಯಲ್ಲ ಅಂತ ಹೇಳಲ್ಲ. ಇನ್ಯಾವ ಹೆಣ್ಮಗಳು ಬಂದು ನಾನು ನಮ್ಮ ಮನೇಲಿ ಚಿನ್ನದ ಸ್ಪೂನಲ್ಲಿ ತಿಂದಿದ್ದೆ, ನಾನು ತೊಳಿಯಲ್ಲ ಅಂತ ಯಾರು ಹೇಳಲ್ಲ. ಎಲ್ಲರೂ ಬಿಗ್ ಬಾಸ್ ಮನೇಲಿ ಒಂದೇ. ಹಾಗಾಗಿ ಇಲ್ಲಿ ಬಡತನ ಶ್ರೀಮಂತ ಅನ್ನೋದು ಖಂಡಿತ ಇಲ್ಲ. ದಯವಿಟ್ಟು ಯಾರೂ ಕೂಡ ಬಡತನ ಅನ್ನೋದನ್ನ ಅದನ್ನೊಂದು ಸ್ಟ್ರಾಟಜಿ ಕಾರ್ಡಾಗಿ ಬಳಸ್ಕೋಬೇಡಿ. ಬಡವ್ರ ಮಕ್ಕಳು ಬೆಳಿಬೇಕು ಸರ್, ಎಲ್ಲ ನಮ್ಮನೆ ಮಕ್ಕಳೇ, ನಾವು ರೈತರ ಮಕ್ಕಳೇನೆ. ಯಾರು ರೈತಾಪಿ ಕುಟುಂಬ ಇಲ್ಲದೆ ಏನು ಅಗರ್ಭ ಶ್ರೀಮಂತರು ಯಾರೂ ಆಗಿರಲ್ಲ. ನಮ್ಮದು ಎಲ್ಲ ಹಿನ್ನೆಲೆ ತೊಗೊಂಡ್ರೆ ನಾವು ಎಲ್ಲರೂ ರೈತರ ಕುಟುಂಬದವ್ರೆ ಅಲ್ವಾ? ಅದನ್ನ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳೋಣ. ಬಟ್ ಬಡತನ ಅನ್ನುವಂಥದ್ದನ್ನ ಒಂದು ಸ್ಟ್ರಾಟಜಿ ಕಾರ್ಡಾಗಿ ಮುಖವಾಡವಾಗಿ ಜನ ಬಿಂಬಿಸೋದು ಅದು ಸರಿಯಲ್ಲ ಅಂತ ನಾನು ಅನ್ಸುತ್ತೆ. ಎಸ್ ಮೇಡಮ್, ಈಗ ಬಿಗ್ ಬಾಸ್ ಮನೇಲಿ ಹಲವಾರು ಮುಖವಾಡ ಬಗ್ಗೆ ಹೇಳಿದ್ವಿ. ಬಿಗ್ ಬಾಸ್ ಸೀಸನ್ 11 ಸೀಸನ್ ನೋಡ್ಕೊಂಬಂದಂತ ಒಬ್ಬ ಗಿಲ್ಲಿ ಕಪ್ ಗೆಲ್ತಾರೆ, ಆಯ್ತಾ? ಎಲ್ಲ ಕ್ಯಾಟಗರಿ ಯಾರ ಸ್ಪರ್ಧಿಗಳು ಹಳೆ ಸೀಸನ್ ಎಲ್ಲ ಸೀಸನ್ಗಳನ್ನ ನೋಡ್ಕೊಂಬಂದು ಅದು ಹೋಮ್ ವರ್ಕ್ ಮಾಡಿ ಬರ್ತಾರೆ. ಅಶ್ವಿನಿ ಮೇಡಮ್ಗೆ ಆ ಸೀಸನ್ಗಳನ್ನ ನೋಡದೇ ಇರೋದೇ ಮೈನಸ್ ಆಯ್ತಾ? ಸರ್, ಈಗ ಅದೇ ನನಗೂ ತುಂಬಾ ಗೊಂದಲ ಇರುವಂತದ್ದು. ಬಟ್ ನನಗೆ ನಾನು ನಿಜವಾಗ್ಲೂ ನೀವು ಪ್ರಿಪರೇಷನ್ ಆಗಿ ಹೋಗಿಲ್ಲ, ಬ್ಲಾಂಕ್ ಆಗಿ ಹೋಗಿದ್ರಿ. ಕೇವಲ ಅಶ್ವಿನಿ ಗೌಡ ಅವರೇ ಒಳಗಡೆ ಹೋಗಿದ್ದು, ಅಶ್ವಿನಿ ಗೌಡ ಅವರೇ ಹೊರಗಡೆ ಬಂದಿದ್ದು. ಹೌದು ಹೌದು, ಗೊತ್ತಿಲ್ಲ ಸರ್, ಅದೇ ನಾನು ಹೇಳ್ತೀನಲ್ಲ. ಬಟ್ ತುಂಬಾ ಜನ ನಿರೀಕ್ಷೆ ಮಾಡಿದ್ರು, ಒಂದು ಕೈಯಲ್ಲಿ ಹೆಣ್ಮಗಳ ಕೈ, ಸುದೀಪ್ ಅಣ್ಣ ಒಂದು ಹೆಣ್ಮಗಳ ಕೈ ಎತ್ತಿದ್ದಾರೆ ಈ ಸಲ ಅಂತ. ಬಟ್ ಕೈ ಬಿಡ್ತಾರೆ ಅನ್ನುವಂಥದ್ದು ಅಥವಾ ಕೈ ಒಂದೇ ಸಲ ಹೀಗೆ ನಮ್ಮನ್ನ ಇದು ಮಾಡ್ತಾರೆ ಯಾರೂ ನಂಬಿರ್ಲಿಲ್ಲ. ನನಗಂತೂ ತುಂಬಾನೇ ನಿರೀಕ್ಷೆ ಇತ್ತು ಈ ಸಲ ಹೆಣ್ಮಗಳೇ ಕಪ್ ತಗೊಂಡು ಹೋಗೋದು ಅಂತ. ಅದು ಯಾರಾದರೂ ಆಗಿರ್ಬೋದಾಗಿತ್ತು, ಬಟ್ ಅದಾಗ್ಲಿಲ್ಲ ಅನ್ನೋ ಬೇಸರ ಇದೆ. ಎಸ್ ಮೇಡಮ್, ಈಗ ಹೊರಗಡೆ ಹೇಗೆ ಪೋರ್ಟ್ರೇಟ್ ಆಗ್ತಾ ಇದೆ ಅಂತ ನೋಡಿದ್ವಿ. ಈ ಸಲ ಗಿಲ್ಲಿ ಗೆಲ್ಲೋದಕ್ಕೆ PR ಟೀಮ್ ಕೂಡ ವರ್ಕ್ ಆಗಿದೆ ಅಂತ ಮಾತಿದೆ. ಸೊ ನೀವು PR ಟೀಮ್ ನೀನು ಮಾಡಿಲ್ಲ ಅಂತ ಕೇಳ್ಪಟ್ಟೆ. ಸರ್, ನಾವು ಯಾವುದು ಮಾಡಲಿಲ್ಲ. ನಮಗೆ ಯಾಕೆ ಅಂತಂದ್ರೆ ಈಗ ಕಂಪ್ಲೀಟ್ ಪ್ರಿಪರೇಷನ್ ಮಾಡ್ಕೊಂಡು ಬರೋದು ಅದು ಬೇರೆ ಸರ್. ಈಗ ಇಲ್ಲಿ ನಾನು ಗೆಲ್ಲೇಬೇಕು, ನಾನು ಇದನ್ನ ಇಟ್ಕೊಳ್ಳೇಬೇಕು ತಲೆಯಲ್ಲಿ, ಈ ರೀತಿನೇ ನಾನು ಆಡ್ತೀನಿ ಅಂತ ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡು ಬರೋದು ಅದು ಬೇರೆ. ಬಟ್ ನನಗದು ಯಾವುದು ಅನಿಸ್ಲಿಲ್ಲ ಸರ್. ಯಾಕೆಂದರೆ ಇದು ವ್ಯಕ್ತಿತ್ವಗಳ ಆಟ. ನಾವು ಏನಿರ್ತೀವಿ, ಈಗ ನಾನು ಆಯ್ಕೆ ಮಾಡ್ಕೊಂಡಿರುವಂತಹ ನನ್ನ ಬದುಕೆ ಬೇರೆ. ಒಬ್ಬ ಕಲಾವಿದೆ, ಒಬ್ಬ ಕನ್ನಡದ ಹೋರಾಟಗಾರ್ತಿ. ಇಲ್ಲಿ ಯಾವುದು ನಾವು ಮಾಸ್ಕ್ಗಳನ್ನ ಹಾಕೊಂಡು ಬದುಕೋಕ್ಕಾಗಲ್ಲ. ಅಲ್ಲಿ ಹೋಗ್ತೀವಿ, ಮೇಕಪ್ ಹಾಕ್ತೀವಿ, ಬಿಡ್ತೀವಿ. ಬಟ್ ಹೋರಾಟಕ್ಕೆ ಹೋದಾಗ ನಾವು ಯಾವುದು ಮಾಸ್ಕ್ ಹಾಕೊಂಡು ಬದುಕೋಕ್ಕಾಗಲ್ಲ. ನಂಗೆ ಏನು ಅನ್ಸುತ್ತೋ ನೇರವಾಗಿ ಹೇಳ್ತೀನಿ, ನಂಗೆ ಇಷ್ಟ ಇಲ್ವಾ ಅದನ್ನು ನೇರವಾಗಿ ಹೇಳ್ತೀನಿ. ಇದನ್ನೇ ನಾವು ಮಾಡೋದು. ಬಿಗ್ ಬಾಸ್ ಮನೇಲೂ ನಾವು ಹಾಗೆ ಇರ್ಬೇಕು. ಈ ಕೆಲವ್ರು ನಾನು ನೋಡ್ತಿದ್ದೆ, ಬೆಳಗ್ಗೆ ಎದ್ದೇಳ್ತಿದ್ರು, ಚಂದ ಸ್ನಾನ ಮಾಡ್ತಿದ್ರು, ಮೇಕಪ್ ಮಾಡ್ಕೊಳ್ಳೋರು, ಅರಮನೆ ಒಳಗಡೆ ಅರಸಿಯರ್ ಥರ ಓಡಾಡ್ಕೊಂಡಿರೋರು, ಏನೋ ಎಕ್ಸ್ಟ್ರಾ ಮಾಡ್ತಿರ್ಲಿಲ್ಲ. ಇಲ್ಲಿಂದ ತೆಗೆದು ಒಂದು ಲೋಟ ಇಡಬೇಕು ಅಂತಂದ್ರೆ 100 ಸಲ ಇದು ನಂದಲ್ಲಪ್ಪ, ನನ್ನ ಕೆಲಸ ಮುಗ್ದೋಯ್ತು ಅಂತ. ಬಟ್ ನಾವೆಲ್ಲ ಹಾಗೆ ಮಾಡಲಿಲ್ಲ. ನಾವು ನಮಗೆ ಕೊಟ್ಟಿರೋಂಥ ಕೆಲಸವನ್ನು ಮೀರಿ ನಾವು ಅಲ್ಲಿ ಬದುಕನ್ನು ಕಟ್ಕೊಂಡಿದ್ವಿ ಬಿಗ್ ಬಾಸ್ ಮನೆ ಒಳಗಡೆ. ಸೊ ನನಗೆ ಆ ಬದುಕೇ ಒಂದು ದೊಡ್ಡ ಯೂನಿವರ್ಸಿಟಿ. ಯಾಕೆಂದರೆ ನಮಗೆ ಇನ್ನು ಅಲ್ಲಿಂದ ಬಂದಮೇಲೆ ದೊಡ್ಡ ಜೀವನ ಸರ್. ನಾವು ಇನ್ನು ಮುಂದಕ್ಕೆ ಈಗ 30-40 ವರ್ಷ ಆದಮೇಲೆ ಇನ್ನೊಂದೇ ಜೀವನ ಪ್ರಾರಂಭ ಆಗುತ್ತೆ. ಹಾಗಾಗಿ
ಆ ಜೀವನಕ್ಕೆ ಒಂದು ಸ್ಟೆಪ್, ಒಂದು ಒಳ್ಳೆ ಸ್ಟೆಪ್ ಅಂತ ನಾನು ಅನ್ಕೋತೀನಿ ಬಿಗ್ ಬಾಸ್ ಇಂದ ಬಂದ್ಮೇಲೆ. ಎಸ್ ಮೇಡಮ್, ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಪಾತ್ರಗಳು ನಿರ್ವಹಿಸಿದ್ರಿ ಅಂತ ಹೇಳಿದ್ರೆ, ಹೌದು. ಈಗ ರಾಜ್ಮಾತೆ ಅನ್ನೋ ಒಂದು ಕ್ಯಾರೆಕ್ಟರ್ ಬಂತು, ಹೌದು. ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ಯಾರು ಅದನ್ನ ಹೆಚ್ಚಾಗಿ ನಿಮ್ಗೆ ಫೀಲ್ ಕೊಟ್ಟರೋ ಗೊತ್ತಿಲ್ಲ, ನೀವಂತೂ ಅದನ್ನ ತನ್ಮಯರಾಗಿ ರಾಜಮಾತೆಯಾಗಿ ಇದ್ರಿ. ಹೌದು. ಯಾವ ಇದು ನೆನಪಾಗುತ್ತೆ ನಿಮಗೆ, ಪ್ರೇರಣೆ ನಿಮಗೆ? ಸರ್ ಇವತ್ತಿಗೂ, ಯಾಕಂದ್ರೆ ನಾನು ಹೇಳ್ದಾಗ ನನಗೆ ಇನ್ನೂ ನನ್ನ ಕೈಗೆ ಮೊಬೈಲೇ ಬಂದಿಲ್ಲ, ನಮ್ಮ ಮನೆಯವ್ರು ನನಗೆ ಮೊಬೈಲೇ ಕೊಟ್ಟಿಲ್ಲ ನಿನ್ನೆಯಿಂದ. ಬಟ್ ನನ್ನ ಮಗನು ಲೆಟರ್ ಬರೆಯೋದ್ರಲ್ಲಿ ನನಗೆ ಬರೆದಿರ್ತಾನೆ ಬಿಗ್ ಬಾಸ್ ಮನೆಯೊಳಗಡೆ, ಅಮ್ಮ ನಿನ್ನ ರಾಜಮಾತೆಯಾಗಿ ನೋಡಿ ತುಂಬಾ ಖುಷಿ ಆಯ್ತು, ಎಲ್ಲರೂ ಇಷ್ಟಪಟ್ರು ಅಂತ. ಆಮೇಲೆ ಸುದೀಪ್ ಅಣ್ಣನು ವೀಕೆಂಡಲ್ಲಿ ಹೇಳ್ತಾರೆ ರಾಜಮಾತೆ ನೀವು ಅಂತ ಹೇಳಿ ನನ್ನನ್ನು ಅವರು ಕರೀತಾರೆ. 2-3 ಎಪಿಸೋಡಲ್ಲಿ ರಾಜಮಾತೆ ಅಂತಾನೆ ನನ್ನನ್ನು ಕರೆದಿರ್ತಾರೆ. ಆಮೇಲೆ ಹೊರಗಡೆನೂ ಜನ ಅಭಿಮಾನಿಗಳನ್ನ ಭೇಟಿ ಆಗೋದಿರುತ್ತೆ, ಆಗ್ಲೂ ಕೂಡ ರಾಜಮಾತೆ ಅಶ್ವಿನಿ ಅಶ್ವಿನಿ ಅಂತ ಹೇಳ್ತಾರೆ. ಈಗಲೂ ಎಲ್ಲ ಕಡೆ ರಾಜಮಾತೆ ಅಂತಾನೆ. ನನಗೆ ಗೊತ್ತಿಲ್ಲ, ನಾನು ಅದನ್ನು ಯಾಕಂದರೆ 16 ವಾರ ಆಗಿರೋದ್ರಿಂದ ಒಂದಷ್ಟು ನನಗೆ ಮರ್ತೋದಂಗೂ ಆಗೋಗಿದೆ. ಸೊ ಹಾಗಾಗಿ ಮೊಬೈಲ್ ಇಲ್ಲ ಮತ್ತೆ ನೋಡಿ ತಿಳ್ಕೊಳ್ಳೋಣ ಅಂದರೆ ಎಲ್ಲವೂ ಒಂಥರ ಅದು ಇದು. ಸೊ ಹಾಗಾಗಿ ನಾನು ಖಂಡಿತ ಅದನ್ನ ನೋಡಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಎಲ್ಲರೂ ಅದನ್ನ ಮೆಚ್ಚಿರೋದ್ರಿಂದ ನೋಡಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಧ್ರುವಂತು ಮತ್ತೆ ನಿಮ್ಮ ಬಾಂಡಿಂಗು ಅತ್ಯದ್ಭುತವಾದಂಥ ಬ್ರಾಂಡಿಂಗು, 2 versus 6 ಅಲ್ವಾ? 2 versus 6. ಧ್ರುವಂತ್ ಅವ್ರನ್ನ ನೀವು ಮಗನಾಗಿ ಸ್ವೀಕರಿಸಿದ್ರಿ, ಚೆನ್ನಾಗಿತ್ತು ನಿಮ್ಮವರ ಬಾಂಡಿಂಗ್ ಕೂಡ. ಧ್ರುವಂತ್ ಅವರು ಎಲಿಮಿನೇಟ್ ಆದಾಗ ಎಷ್ಟು ಬೇಜಾರಾಯಿತು? ಸರ್ ನನಗೆ ಧ್ರುವಂತ್ ಮನೆಯಿಂದ ಹೋದಾಗ, ಯಾಕಂದ್ರೆ ಅವ್ರಿಗಿಂತ ಮುಂಚೆ ನಂಗೆ ಬೇರೆಯವ್ರು ಇದ್ರು ತಲೆಯಲ್ಲಿ ಅವ್ರು ಹೋಗ್ತಾರೆ ಅಂತ, ಇನ್ನೊಬ್ರು ಪಾರ್ಟಿಸಿಪೆಂಟ್. ಬಟ್ ನನಗೆ ಧ್ರುವಂತ್ ಹೋಗಿದ್ದು ತುಂಬಾನೇ ಶಾಕಿಂಗ್ ಆಗಿತ್ತು. ಜಸ್ಟ್ ಅದ್ರ ಹಿಂದೆನೆ ನಮ್ಮ ಕಿಚನ ಚಪ್ಪಾಳೆ ಸಿಕ್ಕಿರುತ್ತೆ ಅವ್ರಿಗೆ. ಪೂರ್ತಿ ಸೀಸನ್ಗೆ ಅವ್ರಿಗೊಂದು ಕಿಚನ ಚಪ್ಪಾಳೆ ಕೊಟ್ಟಾಗ ಏನಿದು, ಏನ್ ನಡೀತಿದೆ, ಅವ್ರಿಗೂ ಕೊಡ್ತಾರೆ, ಅದೇ ಒಂದೇ ದಿನ ನನಗೂ ಕೊಡ್ತಾರೆ. ಫಸ್ಟ್ ಟೈಮ್ ಇಡೀ ಮನೆ ಅಲ್ಲಿ 6 ಜನ ವರ್ಸಸ್ 2 ಅಂದ್ರೆ 6 ಜನ ದೃಷ್ಟಿ ನಮ್ಮ ಮೇಲಿತ್ತು. ಏನ್ರಿ ಇವ್ರನ್ನ ಸೋಲಿಸ್ಬೇಕು, ಮನೆಗೆ ಕಳಿಸ್ಬಿಡ್ಬೇಕು ಅಂದ್ರೆ ಇದೇನು ಇವ್ರಿಬ್ರು ಹಿಂಗೆ ಅಂತ ಹೇಳಿ ಒಂದು ಮತ್ತೆ ನಮ್ಮ ಮೇಲೆ ಬೇರೆನೇ ಒಂದು ಒಪಿನಿಯನ್ ಟರ್ನ್ ಆಯ್ತು. ಅಲ್ಲಿಂದ ನಾವು ಛಲ ಬಿಡ್ಲಿಲ್ಲ, ನಾನಾಗ್ಲಿ ಧ್ರುವಂತಾಗ್ಲಿ, ನನಗ್ ನೀನು ನಿನಗ್ ನಾನು ಬಾ ಅಂತ ಹೇಳಿ ಇಬ್ರು ತುಂಬಾ ಗಟ್ಟಿಯಾಗಿ ನಿರ್ಧಾರಗಳನ್ನ ತಗೊಳ್ತಿದ್ವಿ. ನನಗೆ ಅವ್ರು ನಿಂತರು, ಅವ್ರಿಗೆ ನಾನು ನಿಂತೆ, ಇಬ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ವಿ. ಬಟ್ ಅವ್ರು ಹೋಗಿತ್ತಂತೂ ನಾನು ಅನ್ಎಕ್ಸ್ಪೆಕ್ಟೆಡ್ ಸರ್. ಧ್ರುವನ್ ಟಾಪ್ 6 ಅಲ್ಲಿ ಇರ್ತಾರೆ ಅಂತ ನಾನು ಊಹೆ ಮಾಡಿದ್ದೆ. ಟಾಪ್ 3 ಅಲ್ಲಿ ನೀವು ಔಟ್ ಆದಾಗ ಧ್ರುವಂತ್ ಅಷ್ಟೇ ಬೇಜಾರು ಮಾಡ್ಕೊಂಡು, ಇವಾಗ ನೀವು ಅವರು ಎಲಿಮಿನೇಷನ್ ಎಷ್ಟು ಬೇಜಾರು ಮಾಡ್ಕೊಂಡು ಅಷ್ಟೇ ಧ್ರುವಂತ್ ಬೇಜಾರು ಮಾಡ್ಕೊಂಡು. ಮೇಡಮ್, ಟವರ್ ಟಾಸ್ಕ್ ಅಂತ ಬಂದಾಗ ಅದು ಎಷ್ಟು ವೇಗವಾಗಿ ನೀವು ಹತ್ತದ್ರಿ, ಆಮೇಲೆ ಗಟ್ಟಿಯಾಗಿ ಹಿಡ್ಕೊಳ್ಳೋಂಥ ಟಾಸ್ಕ್ ಇತ್ತಲ್ಲ, ಅದರಲ್ಲಿ ನೀವು ಎಲ್ಲರೂ ಬೀಟ್ ಮಾಡಿದ್ರಿ. ಅದು ಧನುಷ್ ಗೆದ್ದಿದ್ದ ಆ ಟಾಸ್ಕಲ್ಲಿ ಅಂತ. ಆ ಟೈಮಲ್ಲಿ ನಿಮ್ಗೆ ಏನು ನೆನಪಾಗ್ತಿತ್ತು ಮೇಡಮ್? ಇಲ್ಲ, ಈ ಆಟ ಬಿಡಬಾರ್ದು, ನಾನು ಗೆಲ್ಲಬೇಕು ಅನ್ನೋದಿತ್ತ? ಸರ್ ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಇಡೀ ಮನೆ ನಮ್ಮ ಸೋಲನ್ನು ನೋಡೋದಕ್ಕೆ ಕಾಯ್ತಾ ಇತ್ತು. ನಮ್ಮ ಗೆಲುವು ಅನ್ನೋಕ್ಕಿಂತ ನಮ್ಮ ಸೋಲನ್ನು ನೋಡೋದಕ್ಕೆ ಇಡೀ ಮನೆ ಕಾಯ್ತಾ ಇತ್ತು. ಆ ಸೋಲನ್ನು ನೋಡೋದಕ್ಕೆ ಅವ್ರು ಎಷ್ಟು ಇಷ್ಟಪಡ್ತಾ ಇದ್ರು, ನಮ್ಮ ಗೆಲುವನ್ನ ಛಲದಿಂದ ನಾವು ಸಾಧಿಸಿ ಗೆಲ್ಲೇಬೇಕು ಅನ್ನೋ ಹಠ ನಮ್ಮನ್ನು ಜಾಸ್ತಿ ಕಾಡ್ತಾ ಇತ್ತು. ನೀವು ನಮ್ಮನ್ನು ಸೋಲಿಸ್ತೀರ ಅಂದರೆ ನಾವು ಗೆದ್ದು ತೋರಿಸ್ತೀವಿ ಅಂತ ತುಂಬ ಛಲ ಬಂದ್ಬಿಡ್ತು ಸರ್. ಯಾಕಂದರೆ ನನಗೆ ಸ್ವಲ್ಪ ಸ್ಪೈನಲ್ ಇಶ್ಯೂನೂ ಇದೆ. ಒಂದು 10 ನಿಮಿಷ ನಾವು ನಿಂತ್ಕೊಂಡು ನಮ್ಗೆ ಪ್ರಾಬ್ಲಮ್ಸ್ ಇದೆ. ಆದರೆ 1.5 ಗಂಟೆ ಸುಮಾರು 75 ನಿಮಿಷ ನಾನು ಹಾಗೆ ನಿಂತ್ಕೋತೀನಿ ಅಂದರೆ ಅವತ್ತು ನನಗಾದಂಥ ಅವಮಾನ, ನನಗೆ ಎರ್ಚಿದ್ದ ರೀತಿ 2 ದಿನ ನನಗೆ ಕಿವಿ ಒಳಗಡೆ ಬಂದು ಹುಯಿ ಅಂತಿತ್ತು, ಊದ್ಕೊಂಡ್ಬಿಟ್ಟಿತ್ತು ಕಿವಿ. ಯಾಕಂದ್ರೆ ಅಷ್ಟು ಜೋರಾಗಿ, ನಿಮಗೆ ಗೊತ್ತು ರಘು ಅವರು ಆ ಸ್ಪೀಡು, ಎಲ್ಲ ಥರ ನಮ್ಮನ್ನ ಎಷ್ಟು ಹಿಂಸೆ ಮಾಡಕ್ ಹೋಗೋರು, ಚಕ್ಲಿಗುಳಿ ಕೊಡಿ ಅಂತ ಹೇಳೋದು, ಮತ್ತೆ ತಗೊಂಡೋಗಿ ಸ್ಪೂನ್ ತಗೊಂಡೋಗೋರು ಕಿವಿ ಹತ್ರ ಇದು ಪ್ಲೇಟಲ್ಲಿ ಹೊಡೀರಿ, ಡಿಸ್ಟರ್ಬ್ ಮಾಡಿ ಅಂತ ಹೇಳೋದು. ಆಮೇಲೆ ಶೂಗೆಲ್ಲನೂ ತಂದು ನಮಗೆ ಈ ಸರ್ಫು ಇದೆಲ್ಲ ಹಾಕೋದು, ಮತ್ತೆ ಸರ್ಫ್ನ ಮಿಕ್ಸ್ ಮಾಡಿ ತಲೆ ಮೇಲೆ ಹಾಕಿ ಕಣ್ಣಿಗೆಲ್ಲ ಅದು ಫುಲ್ ಖಾರ ಹತ್ಕೊಂಡಿತ್ತು. ತುಂಬ ಎಷ್ಟು ನಮ್ಮನ್ನು ಅವಮಾನ ಮಾಡಬೇಕೋ, ಎಷ್ಟು ನಮ್ಮನ್ನು ಕೆಳಗಿಟ್ಟು ಏನೇನು ಮಾಡಬೇಕೋ ಅದೆಲ್ಲವೂ ನಮಗೆ ಬಿಗ್ ಬಾಸ್ ಮನೇಲಿ ಆಗಿದೆ. ಸೊ ಅವೆಲ್ಲವನ್ನ ಗೆದ್ದುಕೊಂಡು ನಾವು 16ನೇ ವಾರದಿಂದ ಫಿನಾಲೆಗೆ ಬಂದಿದ್ದೀಯಲ್ಲ ಸರ್, ತುಂಬ ದೊಡ್ಡ ಛಲ ಸರ್ ಅದು. ಇಟ್ ವಾಸ್ ನಾಟ್ ಈಸಿ ಅಲ್ವೇ ಅಲ್ಲ. ನಾನು ತುಂಬ ಖುಷಿಯಿಂದ ಹೇಳ್ತೀನಿ ಸರ್, ಆ ಮನೇಲಿ ನಾನು ಕಪ್ಪು ಗೆದ್ದಿಲ್ಲ ಹೌದು, ಬಟ್ ನಿಜವಾಗ್ಲೂ ನನ್ನ 100% ನಾನು ಆ ಮನೆಗೆ ಕೊಟ್ಟಿದ್ದೆ. ಮೇಡಮ್, ಸಿಂಗಲ್ ಸಿಂಹ ಯಾವತ್ತೂ ಒಂಟಿನೇ. ಚೆನ್ನಾಗಿ ಆಡಿದ್ದೀರಾ ಅಶ್ವಿನಿ ಮೇಡಮ್, ನೀವು ಗೆದ್ದಿದ್ದೀರಾ ಅನ್ನೋ ಕಮೆಂಟ್ಸ್ ಮಾಡ್ತಿದ್ದಾರೆ ಫ್ಯಾನ್ಸು. ಅವ ಫ್ಯಾನ್ಸ್ಗಳ ಅಭಿಮಾನಕ್ಕೆ ಏನು ಹೇಳ್ತೀರಿ ಸರ್? ಅದಕ್ಕೆ ಏನು ಹೇಳೋಣ, ಇಷ್ಟು ವರ್ಷ ನಾವು ಕಲಾವಿದ್ರ ಕಷ್ಟಪಡೋದು ಅದಕ್ಕೆ ಅಲ್ವಾ ಸರ್. ಬಟ್ ಇಲ್ಲಿ ಯಾವುದು ನಟನೆ ಇರಲಿಲ್ಲ, ಇಲ್ಲಿ ಯಾವುದು ಮೇಕಪ್ ಇರಲಿಲ್ಲ, ಇಲ್ಲಿ ಯಾವುದು ಪಾಲಿಶ್ಡ್ ಇರಲಿಲ್ಲ. ಆಟನೇ ನನಗೆ ಗೊತ್ತಿಲ್ಲದೆ ಹೋಗಿದ್ದು. ಬಟ್ ಒಂದು ಮಿಡ್ ಏಜ್ ಅಂತ ಬರುತ್ತೆ, ಈಗ ಒಂದು 18-20 ವರ್ಷದವ್ರು ಆಟ ಆಡೋಕ್ಕೂ ಒಂದು ಸುಮಾರು ನನ್ನಂತ ಒಂದು ಮಿಡ್ ಏಜಲ್ಲಿ ಆಟ ಆಡೋದು ತುಂಬ ವ್ಯತ್ಯಾಸ ಇರುತ್ತೆ ಸರ್. ಸೊ ಅಲ್ಲಿ ಎಲ್ಲವೂ ಕೌಂಟ್ ಆಗುತ್ತೆ. ಸೊ ಹಾಗಾಗಿ ತುಂಬ ಛಲದಿಂದ ಆಟ ಆಡಿದ್ದೀನಿ.
ತುಂಬಾ ಜನ ಹೆಣ್ಮಕ್ಳಿಗೂ ನಾನು ಸ್ಫೂರ್ತಿಯಾಗಿದ್ದೀನಿ. ಎಲ್ಲ ಒಂದು ಬ್ಯಾಕ್ ಸ್ಟೆಪ್ ತಗೊಂಡ್ಬಿಡ್ತಾರೆ, ಇಲ್ಲಪ್ಪ ನಾನು ಆಯ್ತು ಇನ್ನು ಮುಗಿತಂದು ಇನ್ನು ನಾನು ಆಡೋಕ್ಕಾಗಲ್ಲ ಅಂತ. ಬಟ್ ಯಾವತ್ತೂ ನಾನು ಹಿಂಜರದೇ ಇಲ್ಲ, ಕುಗ್ಗಲೇ ಇಲ್ಲ. ಬೇಜಾರಾದಾಗ ಹೌದು ಒಂಟಿಯಾಗಿ ನಾನು ಸಮಯ ಕಳೆದಿದ್ದೀನಿ, ಬಟ್ ಅದೇ ರೀತಿಲಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದೀನಿ. ಆಟ ಚೆನ್ನಾಗಿ ಆಡಿದ್ದೀನಿ. ಮೇಡಮ್, ಬಿಗ್ ಬಾಸ್ ಮನೇಲಿ ನೀವು ಆಡ್ತಾ ಇದ್ರಿ, ನಿಮ್ಮ ಪಾಡಿಗೆ ನೀವು ಸಿಂಗಲ್ ಆಗಿ ಆಟ ಆಡ್ತಾ ಇದ್ರಿ. ಹೊರಗಡೆ ನಿಮಗೆ ಕರವೇ ಬೆಂಬಲ ಇತ್ತು, ನಿಮ್ಮ ಪರವಾಗಿ ಬಹಳಷ್ಟು ವೋಟಿಂಗ್ ಮಾಡೋದಾಗ್ಲಿ, ಅಭಿಯಾನ ಮಾಡೋದಾಗ್ಲಿ ಮಾಡಿದ್ರು. ನಾವು ಕರವೇ ಬೆಂಗಳೂರು ಮಹಿಳಾ ಘಟಕದ ಅಧ್ಯಕ್ಷರು ಶ್ವೇತಾ ಗೌಡ ಅವ್ರನ್ನ ನಾವು ಇಂಟರ್ವ್ಯೂ ಮಾಡಿದ್ವಿ. ಅವಾಗ ನಿಮ್ ಬಗ್ಗೆ ಇಲ್ಲ ಅಶ್ವಿನಿ ಮೇಡಮೇ ಗೆಲ್ಬೇಕು, ಅಶ್ವಿನಿ ಮೇಡಮ್ ಯಾಕೆ ಗೆಲ್ಬೇಕು ಅನ್ನೋದನ್ನು ಅವ್ರು ಚೆನ್ನಾಗಿ ಮಾತಾಡಿದ್ರು. ಕರವೇ ಬೆಂಬಲ, ಕರವೇ ಅವ್ರ ಇದು ಬಗ್ಗೆ ಏನ್ ಹೇಳ್ತೀವಿ ಸರ್? ಅದು ನನ್ನ ಕುಟುಂಬ. ಈಗ ನಾನು ಕರವೇ ಅಂತ ಬಂದಾಗ ನಾನು ಹೇಳೋದು ಒಂದೇನೆ, ಈಗ ಎಲ್ರಿಗೂ ಅವ್ರದ್ದೇ ಆದಂಥ ವಿಭಾಗಗಳಿರುತ್ತೆ ಸರ್. ಈಗ IT ಸೆಕ್ಟರ್ ಆಗ್ಬೋದು, ಹಾಸ್ಪಿಟಲ್ ಆಗ್ಬೋದು, ಡಾಕ್ಟರ್ಸ್ ಆಗ್ಬೋದು, ವಕೀಲರಾಗ್ಬೋದು, ಇವ್ರದ್ದೆಲ್ಲ ಒಂದೊಂದು ಸಂಘ ಸಂಸ್ಥೆಗಳು, ಸಂಘಟನೆಗಳಿರುತ್ತೆ. ಈಗ ನಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿ ಅಂದರೆ ನಂದು ಜರ್ನಿ 20 ವರ್ಷದ ಜರ್ನಿ. ಇವತ್ತು ನೆನ್ನೆ ಪ್ರಯಾಣ ಅಲ್ಲ ನಂದು. ಹೋರಾಟಗಾರ್ತಿ ಇವತ್ತು ನೆನ್ನೆದಲ್ಲ, ಎಲ್ಲ ಥರ ಹೋರಾಟಗಳಲ್ಲೂ ನಾನು ಪಾಲ್ಗೊಂಡಿದ್ದೀನಿ. ನನ್ನ ಗುರುಗಳು ಅಣ್ಣ T. ನಾರಾಯಣ ಗೌಡರು ಕೇಳಿದ್ದು ಒಂದೇನೆ, ನಮ್ಮ ಮನೆ ಮಗಳು, ನಮ್ಮ ಕನ್ನಡದ ಹೆಣ್ಮಗಳು, ನಮ್ಮ ಮನೆ ಮಗಳಿಗೆ ನೀವು ವೋಟ್ ಮಾಡಿ, ಹಾಕಿ ವೋಟನ್ನು ಅಂತ ಕೇಳಿದ್ರು ಬಿಟ್ಟರೆ ಬೇರೆ ಯಾರಿಗೋ ನೀವು ಸಪೋರ್ಟ್ ಮಾಡಬೇಡಿ, ವೋಟ್ ಹಾಕಬೇಡಿ ಅಂತ ಹೇಳಿಲ್ಲ. ಅವರು ನಮ್ಮವರೇ, ಅವರು ನಮ್ಮ ಕನ್ನಡಿಗರೇ. ಬಟ್ ಇವ್ರು ಬಂದು ನಮ್ಮ ಮನೆ ಮಗಳು ವಿಶೇಷವಾಗಿ ಒಂದು ಅಭಿಮಾನದಿಂದ ಕೇಳ್ಕೊತಾರೆ. ಬಟ್ ಅದನ್ನು ಕೇಳೋದನ್ನು ಕೂಡ ಇನ್ನೊಂದು ರೀತಿಯಲ್ಲಿ ಬಿಂಬಿಸ್ತಾರೆ ಅಂತ ಆದರೆ ಎಲ್ಲೆಲ್ಲಿ ನೀವು ಸ್ಟ್ರಾಟಜಿ ಕಾರ್ಡ್ಗಳನ್ನ ಪ್ಲೇ ಮಾಡ್ತೀರಾ, ಎಲ್ಲೆಲ್ಲಿ ನೀವು ಮಾತಾಡ್ತೀರಾ? ತುಂಬ ಅಂದರೆ ಇಲ್ಲಿ ನನಗನ್ಸಿದ್ದು ಒಂದು ಸರ್, ಸುದೀಪ್ ಅಣ್ಣನ ವಿರೋಧಿಗಳು ಒಂದಷ್ಟು ಜನ ಇದು ಒಂಥರ ಹೇಗೆ ಮಾಡ್ಬಿಟ್ರು ಅಂತಂದ್ರೆ ಎಲ್ಲವನ್ನ ತಂದು ಏನೇನೇನೇನೇನೇನೇನೋ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ಕೊನೆಗೆ ಕೆಲವು ವಾಟ್ಸಪ್ ಚಾಟ್ಗಳಲ್ಲಿ ಏನಾಯ್ತು ಅಂದ್ರೆ ಮೇಡಮ್, ಅಶ್ವಿನಿ ಗೌಡ ವರ್ಸಸ್ ಕುರುಬಾ, ಓಕೆ, ಆ ಥರನೂ ಕೂಡ ಡಿಸ್ಕಸ್ ಆಯ್ತು. ಗೌಡ್ರು ಸರ್ ಇರುತ್ತೆ. ಯಾಕೆ ಅಂತಂದ್ರೆ ನಾನು ಹೇಳ್ದಾಗೆ ಯಾವುದೋ ಒಂದು ಪದ ಬಳಕೆಗೆ ಅಷ್ಟು ಇವರು ಏನೇನೋ ಮಾಡುವಂಥವ್ರು, ಎಸ್ ಅನ್ನೋ ಪದದ ಬಗ್ಗೆ ಯಾವ್ದು ಇದು ಮಾಡಿದಾಗ ನಾನು ಹೇಳೋದು, ಇನ್ ಜಾತಿ ಧರ್ಮ ಇದನ್ನೇ ಟಚ್ ಮಾಡ್ಬೇಕು. ಅವರು ಒಬ್ಬರನ್ನ ನೀವು ಕೆಳಗಿಟ್ಟು ಮಾತಾಡ್ಬೇಕು ಅಂತಂದ್ರೆ, ಅವ್ರ ಮನ್ಸಿಗೆ ಘಾಸಿ ಮಾಡಬೇಕು ಅಂದ್ರೆ, ಅವ್ರನ್ನ ಟ್ರಿಗರ್ ಮಾಡಬೇಕು ಅಂತಂದ್ರೆ, ಅದನ್ನು ನಾನೊಂದು ಸಾಮಾಜಿಕ ಬದುಕಲ್ಲಿ ಇರುವಂಥ ಹೆಣ್ಮಗಳು ಅಂತ ಆದಾಗ ನನ್ನನ್ನು ನೀವು ಎಷ್ಟು ತೇಜವಾದಿ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಲೇಬೇಕು. ಯಾಕಂದ್ರೆ ಇನ್ನೊಬ್ರು ನೀವು ಎತ್ತಿ ಇಳಿಲೇಬೇಕಲ್ವ. ಇಲ್ಲಿಗೆ ನಾನು ಅಡುಗೆ ಮಾಡಿಕೊಡ್ತಿದ್ದೆ, ನನ್ನ ತಟ್ಟೆಲಿರೋದನ್ನ ಗಿಲ್ಲಿಗೆ ಎಷ್ಟೋ ಸಲ ಹಾಕಿದ್ದೀನಿ, ಗಿಲ್ಲಿ ತಟ್ಟೆಯಿಂದ ನಾನು ಎಷ್ಟೋ ಸಲ ತಿಂದಿದ್ದೀನಿ. ಹಾಗಾದ್ರೆ ನಾವು ಯಾವತ್ತಾರು ಕೇಳ್ಕೊಂಡಿದ್ದೀವ ನೀನು ಗೌಡ ನೀನು ಕುರುಬ ಅಂತ ಕೇಳ್ಕೊಂಡಿದ್ದೀವ? ಯಾವತ್ತೂ ನಾವು ಕೇಳಿಲ್ಲ. ಒಂದೇ ತಾಯಿ ಮಕ್ಕಳು, ಅವ್ರ ತಾಯಿ ಬಂದಾಗ ಫಸ್ಟ್ ಅವ್ರನ್ನ ತಬ್ಕೊಂಡಿದ್ದೆ ನಾನು, ತಬ್ಬಾಡ್ ಮುದ್ದಾಡ್ಬಿಟ್ಟೆ ಅವ್ರ ತಾಯಿ. ಇವತ್ತಿಗೂ ನಂಗೆ ಅವ್ರ ತಾಯಿ ಅಂದ್ರೆ ನೀವು ಹೊರಗಡೆ ಬಂದ್ಮೇಲೂ ಹೇಳ್ತಾ ಇದ್ರಿ ನಮ್ಮ ಮಾವನ ಮಗ ಅಂತ. ಹೌದು. ಸೊ ಅಮ್ಮನ್ ಚೆನ್ನಾಗಿ ನೋಡ್ಕಪ್ಪ. ಇಲ್ಲಿ ಎಲ್ಲಿ ಬಂತು, ಎಲ್ಲಿ ಕುರುಬಾ ಎಲ್ಲಿ ಬಂತು, ಗೌಡ ಎಲ್ಲಿ ಬಂತು, ಬೇರೆ ಎಲ್ಲಿ ಬಂತು ಸರ್? ಯಾವುದೂ ಇಲ್ಲ ಸರ್. ಯಾವ ಜಾತಿ, ಯಾವ ಧರ್ಮ, ಯಾವ ಕುಲ ಯಾವುದೂ ಇಲ್ಲ ಸರ್. ನಾವೆಲ್ಲರೂ ಬಿಗ್ ಬಾಸ್ ಮನೇಲಿ ಒಂದಾಗಿ ಬದುಕಿದ್ವಿ, ಜೀವಿಸಿದ್ವಿ ಇಷ್ಟೇ. ಬಟ್ ಆಟ ಆಡೋ ಬರ್ದಲ್ಲಿ ಅದು ಗಿಲ್ಲಿ ಹೇಳಿದಾರೆ ಅಂತ ನಾನು ಹೇಳಲ್ಲ. ಹೊರಗಡೆ ಯಾರು ಇದನ್ನೆಲ್ಲ ಪ್ರಚಾರ ಮಾಡಿದ್ರು ಅವ್ರಿಗೆ ನಾನು ಹೇಳ್ತೀವಿ, ಜಾತಿ ಧರ್ಮ ಎಲ್ಲ ಆಟದ ಮಧ್ಯೆ ದಯವಿಟ್ಟು ತರಬೇಡಿ. ಎಂಟರ್ಟೈನ್ಮೆಂಟ್ ಆಗಿ ಮಾತ್ರ ನೋಡಿ. ನೀವು ಮಾಡೋ ಅಂಥ ಕೆಲವು ಡ್ಯಾಮೇಜಸ್ಸು ನಮಗೆ ಲೈಫ್ ಲಾಂಗ್ ಅದು ಕಾಡುತ್ತೆ. ಕೆಲವು ಡ್ಯಾಮೇಜಸ್ಗಳು ಏನಿರುತ್ತೆ ಅದು ಲೈಫ್ ಲಾಂಗ್ ಕಾಡ್ಬಿಡುತ್ತೆ ವ್ಯಕ್ತಿನ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಗಿಲ್ಲಿಯಿಂದ ಅಶ್ವಿನಿ ಫೇಮಸ್ ಆಗಿದ್ದ, ಅಶ್ವಿನಿಯಿಂದ ಗಿಲ್ಲಿ ಫೇಮಸ್ ಆಗಿದ್ದ ಸರ್ ಇದು ನಾನು ಎಷ್ಟೋ ಪೋಲು ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಗ್ ಫೈಟ್ ಟಾಪಿಕ್ ಇದು. ಇಲ್ಲ ಗಿಲ್ಲಿಯಿಂದ ಅಶ್ವಿನಿ ಫೇಮಸ್ ಆಗಿದ್ದು, ಇಲ್ಲ ಅಶ್ವಿನಿಯಿಂದ ಗಿಲ್ಲಿ ಫೇಮಸ್ ಆಗಿದ್ದು ಅಂತ. ಅಲ್ಲ, ನಾನ್ ಬೇಡಪ್ಪ ನಿನ್ ಮಾವನ್ ಮಗ ದೂರನೇ ಇರು ಅಂತಂದ್ರು ಅವ್ನ ಅತ್ತೆ ಮಗಳು ಬಿಡ್ತಿರ್ಲಿಲ್ಲ. ಕೆರ್ಕೊಂಡ್ ಜಗಳಕ್ಕೆ ಬರ್ತಿದ್ದ. ಸೊ ಅವ್ನ್ ಜಗಳಕ್ಕೆ ಬಂದ ಅಂತ ನಾನು ಬಿಡ್ತಿರ್ಲಿಲ್ಲ, ನಾನು ಡಬಲ್ ಕೊಡ್ತಿದ್ದೆ ಮಾತಿನ ಬರದಲ್ಲಿ. ಸೊ ಹಾಗಾಗಿ ನಮ್ಗೊಂಥರ ಈ ಟಾಮ್ ಅಂಡ್ ಜೆರಿ ತರ ಯಾವಾಗ್ಲೂ ನಡೀತಾನೆ ಇರೋದು. ಸೊ ಜನ ಡಿಸೈಡ್ ಮಾಡಲಿ ಸರ್. ಈಗ ನಾವು ಅವರಿಂದ ನಾನು, ನನ್ನಿಂದ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಿದ್ರೆ ತುಂಬಾ ಒಂಥರ ಅನ್ಸ್ಬಿಡುತ್ತೆ. ನನ್ನ ವ್ಯಕ್ತಿತ್ವ ಅದಲ್ಲ. ಜನ ಡಿಸೈಡ್ ಮಾಡಿ, ಎಲ್ಲವನ್ನ ಅವರೇ ಡಿಸೈಡ್ ಮಾಡ್ತಾರೆ. ಮೋಸ್ಟ್ ಆಫ್ ಆಲ್ ಜನ ಚರ್ಚೆ ಆಗ್ತಿರೋದು ಚರ್ಚೆ ಮಾಡಿ. ಆದ್ರೆ ಗಿಲ್ಲಿ ಅಶ್ವಿನಿ ಅವರ ಫ್ರೆಂಡ್ಶಿಪ್ ಗಿಂತ ಜಗಳನೇ ಚೆನ್ನಾಗಿತ್ತು ಅಂತ ಇಷ್ಟಪಡೋರು ಇದ್ದಾರೆ. ಮೇಡಮ್, ನಾನು ಸ್ವೀಡನ್ ಅಲ್ಲಿರೋ ಕನ್ನಡಿಗರನ್ನು ಮಾತಾಡಿಸಿದೆ ವಿಡಿಯೋ ಕಾನ್ಫರೆನ್ಸ್ ಕಾಲಲ್ಲಿ. ಸ್ವೀಡನ್ ಅಲ್ಲಿ ಕೂಡ ಪ್ರತಿಯೊಂದು ಬಿಗ್ ಬಾಸ್ ಸೀಸನ್ ಅವ್ರ ಕೆಲಸಗಳ ಮಧ್ಯೆನೆ ಎಪಿಸೋಡ್ಗಳನ್ನ ನೋಡಿ ತುಂಬಾ ಇಷ್ಟಪಡ್ತಾರೆ. ಅವರು ಕೂಡ ಅಶ್ವಿನಿನೇ ಗೆಲ್ಬೇಕು ಅಂತ ನಮ್ಮ ಲೈವ್ ಸಂಯುಕ್ತ ಕನ್ನಡ ಡಿಜಿಟಲ್ ಅಲ್ಲಿ ಸ್ವೀಡನ್ ನಿಂದ ಮಾತಾಡಿದ್ರು. ಅಶ್ವಿನಿ ಅವರ ಆಟ ಸಪ್ತ ಸಾಗರದಾಚೆಗೂ ತಲುಪಿದೆ. ಥ್ಯಾಂಕ್ ಯು ಸರ್. ಅದನ್ನ ರೀಚ್ ಮಾಡಿಸುವಂತ ಪ್ರಯತ್ನ ಮಾಡಿದ ಸಂಯುಕ್ತ ಕರ್ನಾಟಕಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಿಗ್ ಬಾಸ್ ಆಯ್ತು, ಇಷ್ಟು ದಿನ ಮುಗೀತು. ವಾಟ್ ನೆಕ್ಸ್ಟ್ ಮೇಡಮ್? ಸರ್ ನೆಕ್ಸ್ಟ್ ಈಗ ತಾನೇ ಬಂದಿದ್ದೀನಿ, ಒಂದು ಸ್ವಲ್ಪ ಪ್ರಾಸೆಸ್ನ ಎಂಜಾಯ್ ಮಾಡೋಣ. ಒಳ್ಳೇದಾಗಿದೆಯೋ ಕೆಟ್ಟದಾಗಿದೆಯೋ ನನಗೆ ಗೊತ್ತಿಲ್ಲ, ಏನು ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಒಳ್ಳೇದಾಗಿದ್ರು ಕೆಟ್ಟದಾಗಿದ್ರು ಯಾವುದು ಮುಖವಾಡ ಹಾಕ್ಕೊಂಡಂತೂ ನಾನಲ್ಲಿ ಇರಲಿಲ್ಲ. ನಾನಾಗೇ ಇದ್ದೆ.
ಆಟಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀನಿ. ನನ್ನ ವ್ಯಕ್ತಿತ್ವ ಅದಲ್ಲ. ಆಟಕ್ಕೆ ಏನು ಬೇಕೋ ಸಂಪೂರ್ಣವಾಗಿ ನನ್ನ ಮನೇಲಿ ಜೀವಿಸ್ಬೇಕಿತ್ತು, ಬದುಕಬೇಕಿತ್ತು ಬಿಗ್ ಬಾಸಲ್ಲಿ, ನಾನು ಮಾಡಿದ್ದೀನಿ. ಸೊ ಹೊರಗಡೆ ಈಗ ಬಂದಿದ್ದೀನಿ, ಒಂದಷ್ಟು ಟೈಮ್ ಬೇಕು ನನ್ನ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಕ್ಕೆ. ಮತ್ತು ಒಂದಷ್ಟು ಎಲ್ಲರೂ ನನ್ನನ್ನು ಭೇಟಿ ಮಾಡಬೇಕು ಅಂತಿದ್ದಾರೆ, ಅವ್ರನ್ನೂ ನಾನು ಭೇಟಿ ಮಾಡಬೇಕು. ಎಲ್ರಿಗೂ ಸಮಯ ಕೊಡ್ತೀನಿ ಆ್ಯಂಡ್ ಗುಡ್ ನ್ಯೂಸ್ ಆದಷ್ಟು ಬೇಗ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್, ನಾವು ವೆಯ್ಟ್ ಮಾಡ್ತೀವಿ. ಬಿಗ್ ಬಾಸ್ ಸೀಸನ್ 12 112 ದಿನ. ಹೌದು ಸರ್, 112 ದಿನ. 12 + 12 ಹೌದು, ಅಲ್ಲೇ ಇರೋದು ನಿಮ್ಮ ಆಟ ಕೂಡ. ಮತ್ತೆ ಎಪಿಸೋಡ್ಗಳನ್ನ ನೋಡೋರು ಕೂಡ ಇದ್ದಾರೆ ಈಗ. ಹೌದು, ರಿಪೀಟೆಡ್ ಆಗಿ ಜಿಯೋ ಹಾಟ್ಸ್ಟಾರ್ ಹೋಗಿ ಮತ್ತೆ ಎಪಿಸೋಡ್ಗಳನ್ನ ನೋಡೋರು ಕೂಡ ಇದ್ದಾರೆ. ಅವರೆಲ್ಲ ಎಂಜಾಯ್ ಮಾಡಿದ್ದಾರೆ, ಮತ್ತು ಎಂಜಾಯ್ ಮಾಡಲಿ ಅಂತ ಹೇಳ್ತಾ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಮೇಡಮ್. ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನೀವು ಅಷ್ಟೇ ನಮ್ಮನ್ನ ಇಷ್ಟು ಚೆನ್ನಾಗಿ ಕೂರಿಸ್ಕೊಂಡು, ನಾನು ಬರ್ತೀನಿ ಅನ್ನೋಕ್ಕಿಂತ ಮುಂಚೆ ಬಿಗ್ ಬಾಸ್ ಮನೇಲಿ ನಾವು ಇದ್ದ ಆ ಸಂದರ್ಭದಿಂದ ಇಲ್ಲಿವರೆಗೂ ನಮ್ಮನ್ನು ತುಂಬ ಚೆನ್ನಾಗಿ ತೋರಿಸ್ಕೊಂಡು ಬಂದಿದ್ದೀರಾ. ಮತ್ತು ನೀವು ಒಂದು ಕ್ಲಿಪ್ಪನ್ನು, ಅದೇ ಆಟೋ ಡ್ರೈವರ್ದು ಒಂದು ಕ್ಲಿಪ್ ನೀವು ರೆಕಾರ್ಡ್ ಮಾಡ್ತೀರಾ ನಿಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲಲ್ಲಿ. ನಾನು ಬಿಗ್ ಬಾಸ್ ಮನೆ ಒಳಗಡೆ ಅದನ್ನು ನೋಡ್ತೀನಿ, ಆ ಕ್ಲಿಪ್ಪನ್ನು ನೋಡ್ಬಿಟ್ಟು ನಂಗೆ ತುಂಬ ಆ ಕ್ಲಿಪ್ ಇಷ್ಟ ಆಗುತ್ತೆ. ಅವ್ರು ಹೇಳ್ತಾರೆ ಅಲ್ಲಿ ಇನ್ಯಾರೇ ಆಟ ಆಡ್ತಿದ್ದಾರೆ ಅಶ್ವಿನಿ ಅವ್ರನ್ನ ಬಿಟ್ಟು ಅಂತ. ಸಖತ್ತಾಗಿತ್ತು ಆ ಕ್ಲಿಪ್ಪು. ಬಟ್ ನನಗೆ ನಿಮ್ಮ ಇದ್ರಲ್ಲಿ ಬಂದಿದ್ದು ಅಂತ ಗೊತ್ತಿರಲಿಲ್ಲ. ನಿಮಗೂ ಥ್ಯಾಂಕ್ ಯು. ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಇಂಟರ್ವ್ಯೂ ನೀವು ಮಾಡ್ತಿದ್ದೀರಾ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿದ್ರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಪ್ರೀತಿ ಕೊಡ್ತಾ ಇರಿ. ಥ್ಯಾಂಕ್ ಯು.